ಬಾಯಿ ಅಥವಾ ಗಂಟ್ಲು ಕ್ಯಾನ್ಸರಿಂದಾಗಿ ಉಸಿರಾಡೋಕ್ಕೆ ತೊಂದರೆ ಬರುತ್ತಾ? ಹೌದು, ಬರುತ್ತೆ. ಸುಮಾರು ಕಡೆಗೆ ಬರುತ್ತೆ. ಸೊ ಬಾಯಿನಲ್ಲಿ ನಮಗೆ ಕಾಣಿಸುತ್ತೆ, ಬಟ್ ಬಾಯಿ ಹಿಂದ್ಗಡೆ ಇರೋ ಜಾಗ, ಗಂಟ್ಲು, ಇವು ಧ್ವನಿಪಟ್ಟಿಗೆ, ಅನ್ನನಾಳದ ಮೇಲ್ಗಡೆ ಭಾಗ, ಇದೆಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ. ಇಲ್ಲಿ ಸಣ್ಣದಾಗೆ ಕಾಯಿಲೆ ಬಂದ್ರೂ ಫಸ್ಟು ಅದು ಉಸಿರಾಡೋ ದಾರಿಗೆ ಬ್ಲಾಕ್ ಮಾಡುತ್ತೆ, ಪ್ಲಸ್ ಸ್ವಲ್ಪ ವಾಯ್ಸ್ ಚೇಂಜ್ ಆಗುತ್ತೆ. ಆ ಥರ ಇರುವಾಗ ಇಲ್ಲ ಏನೋ ಇನ್ಫೆಕ್ಷನ್ ಇದೆ, ಏನೂ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಬಾರ್ದು, ತಕ್ಷಣ ಹೋಗಿ ತೋರಿಸ್ಬೇಕು. ಇದು ಆಚೆ ಕಡೆ ನಿಮಗೇನು ಕಲ್ಸರು, ಗಾಯ, ಗಂಟು ಏನೂ ಕಾಣಿಸೋದಿಲ್ಲ, ಎಲ್ಲ ಒಳಗಡೆನೇ ಇರುತ್ತೆ. ನೀವು ಕ್ಲಿನಿಕಲ್ಲಿ ಹೋದರೂ ಡಾಕ್ಟ್ರಿಗೂ ಏನೂ ಕಾಣಿಸೋದಿಲ್ಲ, ಒಳಗಡೆ ಲೈಟ್ ಹಾಕಿ ಅವ್ರು ಟೆಲಿಸ್ಕೋಪಲ್ಲಿ ಹಾಕಿ ನೋಡಿದ್ರೇ ಗೊತ್ತಾಗುತ್ತೆ. ಬಟ್ ಇದರಿಂದಾಗೆ ನೀವು ನೆಗ್ಲೆಕ್ಟ್ ಮಾಡಿ ಇಲ್ಲ ಹೋಗುತ್ತೆ ಅಂತ ಬಿಟ್ಟರೆ ಹೋಗ್ತಾ ಹೋಗ್ತಾ ಉಸಿರಾಡೋಕ್ಕೆ ಸಡನ್ನಾಗಿ ತೊಂದರೆ ಆಗುತ್ತೆ. ಆ ಟೈಮ್ನಲ್ಲಿ ಎಮರ್ಜೆನ್ಸಿ ನೀವು ಹೋದರೆ ಎಮರ್ಜೆನ್ಸಿಯಾಗಿ ಟ್ಯೂಬ್ ಹಾಕಿ ಇಲ್ಲಿಂದ ಉಸಿರಾಡೋಕ್ಕೆ ಪೈಪೆಲ್ಲ ಹಾಕುವಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ಸ್ವಲ್ಪ ಆದರೂ ಉಸಿರಾಡೋಕ್ಕೆ ತೊಂದರೆ ಆಯಿತು, ವಾಯ್ಸ್ ಚೇಂಜ್ ಆಯಿತು, ಸ್ವಲ್ಪ ಸೌಂಡ್ ಬರ್ತಾ ಇದೆ ಅಂದರೆ ತಕ್ಷಣ ಹೋಗಿ ತೋರಿಸ್ಕೋಬೇಕಾಗತ್ತೆ.